ಹಾಯ್ ಹಲೋ ವೆಲ್ಕಮ್ ಟು ಮಾಡ್ರನ್ ವರ್ಲ್ಡ್. ನಾವಿವತ್ತು ಹೋಟೆಲ್ ಸ್ಟೈಲಿಯಲ್ಲಿ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಸೇಮ್ ಆ್ಯಸ್ ಇಟ್ ಈಸ್ ಹೋಟೆಲ್ಗಳಲ್ಲಿ ಹೇಗಿರುತ್ತೆ ಹಾಗೇ ಇರುತ್ತೆ. ಒಂದು 5-6 ಸ್ಪೂನು ಎಣ್ಣೆಯನ್ನು ಹಾಕಿ ಮತ್ತು 1 ಸ್ಪೂನು ತುಪ್ಪ, ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, 2 ಏಲಕ್ಕಿ, ಒಂದು 5-6 ಲವಂಗ, ಜಾಕಾಯಿ, ಜಾಪತ್ರೆ ಇವೆಲ್ಲವನ್ನು ಒಗ್ಗರಣೆಗೆ ಹಾಕಬೇಕು. ಮತ್ತು 1 ಸ್ಪೂನ್ ಜೀರಿಗೆ. ಇವೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಅದ್ರ ಘಮ ಬಿಡೋ ತನಕ ಕಾಯಬೇಕು. ತದನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಾಣಿಯಲ್ಲಿ ಕುಟ್ಕೋಬೇಕು. ಅದು 1 ಸ್ಪೂನ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ನಿಮಿಷ ಆದಮೇಲೆ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ, ಇವಾಗ ರೋಸ್ಟ್ ಆಗಿದೆ, ಸ್ವಲ್ಪ ಉಪ್ಪನ್ನು ಹಾಕಿ ರೋಸ್ಟ್ ಮಾಡಿ. ತದನಂತರ ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ ಒಂದು 3 ಟೊಮೆಟೊ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಈಗ ಬೇಯ್ತಾ ಇದೆ. ಈಗ ನಾವು ಅದಕ್ಕೆ ಸಾಂಬಾರ್ ಪೌಡರ್ ಅಂದರೆ ಧನಿಯಾ ಪೌಡರ್, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿಣ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಟೀ ಸ್ಪೂನ್ ಸಕ್ಕರೆಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಪುದೀನ ಎಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು, ಎಣ್ಣೆ ಬಿಡಬೇಕು ಅದು. ಈಗ ಇದಕ್ಕೆ 1/4 ಕಪ್ ಆಗುವಷ್ಟು ಮೊಸರನ್ನ ಹಾಕಬೇಕು. ಈ ಮೊಸರನ್ನ ಹಾಕೋದ್ರಿಂದನೇ ತುಂಬ ಟೇಸ್ಟ್ ಬರೋದು. ಮೊಸರನ್ನ ಹಾಕಿ ಅದು ಮೊಸರನ್ನಲ್ಲಿರುವ ಜಿಡ್ಡು ಬಿಟ್ಕೊಳ್ಳೋ ತನಕ ನಾವು ಸಣ್ಣ ಉರಿಯಲ್ಲಿ ಬೇಯಿಸಬೇಕಾಗತ್ತೆ. ನೋಡಿ ಬೆಂದಿದೆ, ಇವಾಗ ರಸ ಎಲ್ಲ ಬಿಟ್ಕೊಂಡಿದೆ. ಇವಾಗ ನೀವು ಅಕ್ಕಿ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಅಷ್ಟು ಮೆಷರ್ಮೆಂಟ್ ಮಾಡಿ ನೀರನ್ನು ಹಾಕಬೇಕು. ನಾನು ಅರ್ಧ kg ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ 3 ಲೋಟ ಆಗೋಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಕುದೀತಾ ಇದೆ. ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿಯನ್ನು ವಾಶ್ ಮಾಡಿ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿದ್ಮೇಲೆ ಕುಕ್ಕರನ್ನು ಮುಚ್ಚಿ 1 ವಿಷಲನ್ನು ಹೊಡೆಸಿದ್ರೆ ರುಚಿಯಾದಂತಹ ಹೋಟೆಲ್ ರೀತಿಯ ಪಲಾವ್ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ ಇವಾಗ ಬಾತ್ ರೆಡಿಯಾಗಿದೆ, ಟೊಮೆಟೊ ಬಾತ್. ಥ್ಯಾಂಕ್ ಯು.